ಮನೆಯಲ್ಲಿಟ್ಟರೆ ನಮಗೆ ರೈತಾಪಿ ವರ್ಗಕ್ಕೂ ಹಾಗೂ ನಮ್ಮ ಸಾರ್ವಜನಿಕ ವರ್ಗಕ್ಕೆ ಹಾಗೂ ನಮ್ಮ ಎಂಪ್ಲಾಯೀಸ್ಗೂ ಸಹ ಉಳಿಗಾಲವಿಲ್ಲ ಎಂಬತಕ್ಕಂಥ ಮಾತುಗಳನ್ನು ಆಡಿದ್ದಾರೆ. ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ KR ಸೋಮಶೇಖರ್ ಸರ್ ಅವರಿಗೆ ನಾವು ವಂದನೆಗಳನ್ನು ಅರ್ಪಿಸ್ತೀವಿ. ಅದೇ ರೀತಿ ನಮ್ಮ KPRSನ ಅವರು ಒಂದು ಮೀಟಿಂಗ್ ಇದೆ, ಅರ್ಜೆಂಟ್ ಹೋಗಬೇಕು ಅಂತ ಇದ್ದಾರೆ. ಅವರಿಗೆ ಒಂದು ಅವಕಾಶವನ್ನು ಟಾಟಾ ಕಂಪನಿಯಿಂದ ಬೆಸ್ಕಾಂ, ಎಸ್ಕಾಂ, ಸೆಸ್ಕಾಂ 5 ಕಂಪನಿಗಳಿದೆ. 9 ಜಿಲ್ಲೆಗಳನ್ನ ಒಳಗೊಂಡಿರ್ತಕ್ಕಂಥ ಇಡೀ ನಾವು ಖಾಸಗಿಯಾಗಿ ನಾವು ಕಾರ್ಯ ನಿರ್ವಹಿಸ್ತೀವಿ ಅಂತೇಳಿ ಟಾಟಾ ಕಂಪನಿಯವರು ಇವತ್ತು ನೌಕರರು, ರೈತರು ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಬೇಕಾದಂತ ಅನಿವಾರ್ಯತೆ ಇದೆ. ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿನಲ್ಲಿ ನೌಕರರನ್ನ ನಾವು ಯಾವ ರೀತಿ ಕಾಯಂ ನೌಕರನ್ನ ತಗೊಂತೀವಿ, ಯಾವ ರೀತಿ ನಾವು ವಿತರಣೆಯನ್ನು ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ಗಳನ್ನ ಯಾವ ರೀತಿ ನಾವು ಸರ್ವದಾನ ಮಾಡ್ತೀವಿ, 24x7 ವಿದ್ಯುತ್ ಅನ್ನ ಯಾವ ರೀತಿ ನಾವು ರೈತರಿಗೆ, ಕೂಲಿಕಾರರಿಗೆ, ಮನೆಗಳಿಗೆ, ಫ್ಯಾಕ್ಟರಿಗಳಿಗೆ ಯಾವ ರೀತಿ ಕೊಡ್ತೀವಿ, ಹೊಸ ಹೊಸ ಬಡಾವಣೆಗಳಿಗೆ ಯಾವ ರೀತಿ ವಿದ್ಯುತ್ ಅನ್ನ ವಿತರಣೆ ಮಾಡ್ತೀವಿ ಅಂತೇಳಿ ಒಂದೇ ಒಂದು ಅಂಶ ಅದರಲ್ಲಿಲ್ಲ. ಅಂದ್ರೆ ಟಾಟಾ ಕಂಪನಿಯ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಈಗಿರ್ತಕ್ಕಂಥ ನೌಕರರಿಗೆ ತಾಕತ್ತಿಲ್ವಾ, ಸಾಮರ್ಥ್ಯ ಇಲ್ವಾ? ಈಗ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಸಾಮರ್ಥ್ಯ ಇದೆ, ತಾಕತ್ತಿದೆ, ಗ್ರಾಮೀಣ ಪ್ರದೇಶದ ಜನಗಳ ನಡುವೆ ಸಂಪರ್ಕ ಇದೆ, ಲೈನಲ್ಲಿದೆ, ವಿದ್ಯುತ್ ಹಂಗಾಗಬೇಕು, ತಾಕತ್ತು, ಆ ಶಕ್ತಿ ಇರ್ತಕ್ಕಂಥ ನೌಕರರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಆದ್ರೆ ಟಾಟಾ ಕಂಪನಿಯವರು ಇವತ್ತು ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಅವರು ಗುತ್ತಿಗೆಯನ್ನು ಪಡೆದಿದ್ದಾರೆ. ಒರಿಸ್ಸಾ, ಮುಂಬಯಿ, ಆ ರೀತಿ ಕೆಲವು ರಾಜ್ಯಗಳಲ್ಲಿ ಇವತ್ತು ಗುತ್ತಿಗೆಯನ್ನು ಪಡೆದಿದ್ದಾರೆ. ಒರಿಸ್ಸಾದಲ್ಲಿ ಏನಾಯ್ತು, ಪ್ರವಾಹ ಬಂದಂತ ಸಂದರ್ಭದಲ್ಲಿ, ವಿದ್ಯುತ್ ಕಂಬಗಳು ಕಡಿತ ಆದಂತ ಸಂದರ್ಭದಲ್ಲಿ ಟಾಟಾ ಕಂಪನಿ ಓಡೋಯ್ತು. ರೈತರಿಗೆ, ಜನಕ್ಕೆ ಅವತ್ತು ವಿದ್ಯುತ್ ಕೊಡ್ಲಿಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ. ಅದೇ ರೀತಿಯಲ್ಲಿ ಇವತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ 19 ಜಿಲ್ಲೆಗಳಲ್ಲಿ 40,000 ಪಂಪ್ ಸೆಟ್ಗಳಿದೆ. ಹಾಗೇನೆ ಬಾಕಿ ಜ್ಯೋತಿ, ಕುಟೀರ ಜ್ಯೋತಿ, ಸುಮಾರು ಜನ ರೈತರುಗಳು ಇವತ್ತು ಮೀಟರ್ ಇಲ್ಲದೆ ಕರೆಂಟ್ ಚಾರ್ಜ್ ಕಟ್ಟದೆ ಅವತ್ತು ವಿದ್ಯುತ್ ಅನ್ನು ಬಳಸಿ ಇಡೀ ಕರ್ನಾಟಕ ರಾಜ್ಯಕ್ಕೆ, ಭಾರತ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ, ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅತಿ ಹೆಚ್ಚು ರೈತರು ಆಹಾರ ಉತ್ಪಾದನೆಗಳನ್ನ ಮಾಡ್ತಕ್ಕಂಥ ರೈತರು ಇರ್ತಕ್ಕಂಥ ಜಿಲ್ಲೆ, ರಾಜ್ಯ ಅದು ಈ 19 ಜಿಲ್ಲೆಗಳು ಪ್ರಮುಖವಾಗಿ. ಇವತ್ತು ಟಾಟಾ ಕಂಪನಿಯಿಂದ ಸರ್ಕಾರಕ್ಕೆ ಏನು ಇವತ್ತು ಅರ್ಜಿ ಸಲ್ಲಿಸಿದ್ದಾರೆ, ಸರ್ಕಾರ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಒಂದು ತೀರ್ಮಾನ ಆಗಿದೆ. 2003ರ ಕಾಯ್ದೆ ಅಡಿಯಲ್ಲಿ ತಮ್ಮ ತಮ್ಮ ಕಂಪನಿಗಳ ಆಸ್ತಿ ಸಂಪತ್ತನ್ನ ಉಳಿಸಿಕೊಳ್ಳಕ್ಕೆ ಬೆಸ್ಕಾಂ, ಎಸ್ಕಾಂ, ಸೆಸ್ಕಾಂ ಸಾರ್ವಜನಿಕ ಉದ್ದಿಮೆಗಳೇನಿದೆ, ಆ ಸಾರ್ವಜನಿಕ ಉದ್ದಿಮೆಗಳಿಗೆ ತಾಕತ್ತಿದೆ, ನಮ್ಮ ಆಸ್ತಿಯನ್ನ ನಾವು ಉಳಿಸ್ಕೊಂತೀವಿ ಅಂತೇಳಿ ಅವರೆಲ್ಲರೂ ಕೇಳಿದ್ರು ಕೂಡ ಇವತ್ತು ಸರ್ಕಾರಗಳಿಗೆ, ನೌಕರರಿಗೆ ಬೆಂಬಲ ಇಲ್ಲ. ಅಂದ್ರೆ ಕೋಟಿಗಟ್ಟಲೆ ಇರ್ತಕ್ಕಂಥ ಆಸ್ತಿಯನ್ನು ಕೂಡ ಇವತ್ತು ಟಾಟಾ ಕಂಪನಿಗೆ ಇವತ್ತು ಕೊಡಬೇಕಾದಂತ ಅನಿವಾರ್ಯತೆ ಇವತ್ತು ಹೋಗ್ತಾ ಇದೆ ಅಂತ ಹೇಳಿದ್ರೆ, ನೌಕರರ ಜೊತೆ ನಾವಿದ್ದೀವಿ, ರೈತಾಪಿ ವರ್ಗ, ರೈತರ, ಕೂಲಿಕಾರರ, ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಎಲ್ಲರೂ ಕೂಡ ಒಟ್ಟುಗೂಡಿ ದೊಡ್ಡ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಹೋರಾಟಗಳು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸರ್ಕಾರಿ ನೌಕರರು ಬೀದಿಗೆ ಬಂದು ಹೋರಾಟ ಮಾಡಂಗಿಲ್ಲ. ಮಾಡಿದ್ರೆ ಅವರು ಸರ್ಕಾರದ ಕೆಲಸದಿಂದ ತೆಗೆದುಹಾಕ್ತಾರೆ ಅಂತೇಳಿ ಭಯ ಇದೆ. ಅವರ ಕುಟುಂಬಗಳು, ಮಕ್ಕಳನ್ನ ಪಕ್ಕಕ್ಕಿಟ್ಟು 24x7 ಲೆಕ್ಕದಲ್ಲಿ ಕೆಲಸ ಮಾಡಿ ಬೆಳಕನ್ನು ಚೆಲ್ತಕ್ಕಂಥ ಆ ಕುಟುಂಬಗಳಿಗೆ ನಾವು ರೈತಾಪಿ ವರ್ಗ ಸುರಕ್ಷಿತರಾಗಿ ನಾವು ಇರಬೇಕಂತ ಹೇಳಿ ಮೂಲಕ ನಾನು ತಿಳಿಸ್ತೀನಿ. ಹಾಗಾಗಿ ಬಂಧುಗಳೇ, ಇಡೀ ಟಾಟಾ ಕಂಪನಿಯ 19 ಜಿಲ್ಲೆಗಳಲ್ಲಿ ಕೂಡ ಕರ್ನಾಟಕ ಪ್ರಾಂತ ರೈತ ಸಂಘ, ಅಖಿಲ ಭಾರತ ಕಿಸಾನ್ ಸಭಾ ತೀರ್ಮಾನ ಮಾಡಿದೆ. ಪ್ರತಿ ತಾಲೂಕಿನಲ್ಲೂ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಇದಕ್ಕೆ ಅಬ್ಜೆಕ್ಷನ್ ಹಾಕಿ ಖಾಸಗಿ ಅವರಿಗೆ ಕೊಡಬಾರ್ದು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ವಿದ್ಯುತ್ ಪ್ರಶ್ನೆ ಬಂದಾಗ ನಾನು ವಿನಂತಿಯನ್ನ ಮಾಡ್ತೇನೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ,
ದೇಶಕ್ಕೆ ಅನ್ನ ಕೊಡ್ತಾ ರೈತರು ಒಂದು ಕಡೆ, ಎಲ್ರಿಗೂ ಬೆಳಕನ್ನು ಚೆಲ್ತಕ್ಕಂಥ ನೌಕರರು ಒಂದು ಕಡೆ, ಇವರು ಎಲ್ಲರನ್ನ ಬೀದಿಗೆ ತಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಸರ್ಕಾರದ 224 ಶಾಸಕರಿಗೂ ಕೂಡ ವಿನಂತಿಯನ್ನು ಮಾಡ್ತೇನೆ. ಆ ನೌಕರರ ಪರವಾಗಿ ಬೀದಿಗಿಳಿದೆ, ಸರ್ಕಾರದಲ್ಲಿ ಚರ್ಚೆ ಮಾಡಿ ಆ ಆಸ್ತಿಯನ್ನ ರಕ್ಷಣೆ ಮಾಡಲಿಕ್ಕೆ ಆ ನೌಕರರ ಪರವಾಗಿ ಕಾನೂನನ್ನ ತನ್ನಿ ಅಂತೇಳಿ ಈ ಮೂಲಕ ಎಲ್ಲ ಶಾಸಕರುಗಳಿಗೂ ಸರ್ಕಾರಕ್ಕೆ ನಾನು ಒತ್ತಾಯವನ್ನ ಮಾಡ್ತೇನೆ. ನೀಡಲೇಬಾರದು, ಖಾಸಗಿ ಅವರಿಗೆ ವಿದ್ಯುತ್ ಕೊಡಲೇಬಾರದು. ರೈತ ಕಾರ್ಮಿಕರ ಐಕ್ಯತೆ ಅಚ್ಚುಕಟ್ಟಾಗಲಿ, ಏನೇ ಬರಲಿ, ರೈತ ಕಾರ್ಮಿಕರ ಐಕ್ಯತೆ ಅಚ್ಚುಕಟ್ಟಾಗಲಿ. ನ್ಯಾಯ ನೌಕರರ ಸಮಸ್ಯೆ ಈಡೇರಿಸಬೇಕು, ನೌಕರರನ್ನ ಬೀದಿ ಪಾಲ ಮಾಡಬಾರದು. ಎಲ್ಲ ರೈತ ಕಾರ್ಮಿಕರ ಐಕ್ಯತೆ ಅಚ್ಚುಕಟ್ಟಾಗಲಿ. ಎಲ್ರಿಗೂ ಧನ್ಯವಾದಗಳು. ನಮ್ಗೆ ಆಲ್ರೆಡಿ ಇವತ್ತು 11 ಗಂಟೆಗೆ ಒಂದು ಸಭೆ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ. ಅದರಿಂದ ಈ ನೌಕರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ.